ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತ ಕರ್ನಾಟಕದಲ್ಲಿ 7 ಸೆಂಟ್ರಲ್ ಜೈಲಿನಲ್ಲಿ ಮತ್ತು ಜಿಲ್ಲಾ ಕಾರಾಗೃಹಗಳಲ್ಲಿ ಅತಿ ಹೆಚ್ಚು ಎಸ್ಕೇಪ್ ಆಗಿದ್ರ ಬಗ್ಗೆ ಈ ಸಿಗ್ಲಿ ಬಸ್ಸನ್ ಹತ್ರ ಕೇಳಿ ತಿಳ್ಕೊಳ್ಳಿ. ಯಾವ್ಯಾವ ಜೈಲಿನಾಗ ಯಾವ್ಯಾವ ರೀತಿ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ, ಅವ್ರು ಯಾಕೆ ಎಸ್ಕೇಪ್ ಆಗ್ತಾರೆ, ಅವ್ರಿಗಲ್ಲೇನು ಸಮಸ್ಯೆ ಇದೆ, ಮತ್ತು ಜೈಲುಗಳಲ್ಲಿ ಯಾವ ವ್ಯವಸ್ಥೆ ಇದೆ, ಅಲ್ಲಿ ಪರಿವರ್ತನೆ ಇದೆಯೋ ಅಥವಾ ನರಕ ಇದೆಯೋ, ಅಥವಾ ಕೈದಿಗಳಿಗೆ ಹಿಂಸೆ ಕೊಡೋಂಥ ವ್ಯವಸ್ಥೆ ಇದೆಯೋ, ಕಾನೂನಲ್ಲಿ ಕೈದಿಗಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇದ್ದಾವೋ ಇಲ್ವೋ, ಮತ್ತು ಜೈಲಲ್ಲಿ ಅಕ್ರಮ ಚಟುವಟಿಕೆಗಳು ಯಾಕೆ ನಡೀತಾ ಇದ್ದಾವೆ, ಅಲ್ಲಿ ಪ್ರತಿಯೊಂದು ನ್ಯಾಯಾಧೀಶರ ಒಂದು ಕಂಟ್ರೋಲ್ನಲ್ಲಿರ್ತಕ್ಕಂಥ ಕರ್ನಾಟಕದ 7 ಸೆಂಟ್ರಲ್ ಜೈಲು ಮತ್ತು ಜಿಲ್ಲಾ ಕಾರಾಗೃಹಗಳು ಮತ್ತು ಉಪಬಂದಿಖಾನೆಗಳು ಒಂದು ನ್ಯಾಯಾಂಗದ ಅಡಿಯಲ್ಲೇ ಬರುತ್ತವೆ. ಇವತ್ತು ಈ ಒಂದು ಜೈಲು ವ್ಯವಸ್ಥೆಗೆ ಸಂಬಂಧಪಟ್ಟಂಥವ್ರು ಒಬ್ಬ ಅಪರಾಧಿಗೆ ಗಲ್ಲಾಗಬೇಕಾದ್ರೆ, ಈ ನನ್ನ ಮಕ್ಕಳು ಆ ಅಪರಾಧಿಗೆ ಗಲ್ಲು ಕೊಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಡಾಕ್ಟರ್ ಆಗಿರಲಿ, MLA ಆಗಿರಲಿ, ಮಂತ್ರಿ ಆಗಿರಲಿ, ಮತ್ತು ಜೈಲು ಅಧೀಕ್ಷಕ DIG ಆಗಿರಲಿ, ಮತ್ತು ಎಲ್ಲ ಒಂದು ಈ ಗಲ್ಲು ಶಿಕ್ಷೆ ಕೊಡಬೇಕಾದ್ರೆ ಆ ರೀತಿ ಡೆಕೋರೇಷನ್ ಮಾಡ್ಕೊಂಡ್ಬಂದು ಅಪರಾಧಿಗೆ ಗಲ್ಲು ಕೊಡ್ತಾರಲ್ಲ, ಇವರೆಲ್ಲರೂ ಈ ಒಂದು ಜೈಲು ವ್ಯವಸ್ಥೆಗೆ ಸಂಬಂಧಪಟ್ಟವ್ರೆ. ಆದರೆ ಇವರಲ್ಲಿ ಒಂದು ಮನವಿ ಏನಪ್ಪ ಅಂದ್ರೆ, ಕರ್ನಾಟಕದಲ್ಲಿ 2008ರಲ್ಲಿ ಅಥವಾ 7ರಲ್ಲಿ ಕೈದಿಗಳನ್ನು ಬಿಡುಗಡೆ ಮಾಡೋದು ನಿಲ್ಲಿಸಿದರು. ಯಾಕೆಂದರೆ ಹಿಂದೆ ಈ ಕೈದಿಗಳು 161ನೇ ಸನ್ನಡತೆಯಲ್ಲಿ ಬಿಡುಗಡೆ ಮಾಡಬೇಕಾದಂಥ ಕೈದಿಗಳನ್ನ 14 ವರ್ಷಕ್ಕೆ ಕೈದಿಗಳು ಬಿಡುಗಡೆ ಆಗ್ತಾನೆ ಸತತ ವರ್ಷ ಇಷ್ಟಿಷ್ಟು ಕೈದಿಗಳು ಸನ್ನಡತೆ ಆದ್ರ ಮೇಲೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ಇವತ್ತು BJP ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಆಗಿರಲಿ, JDS ಸರ್ಕಾರ ಆಗಿರಲಿ, ಈ ನನ್ನ ಮಕ್ಕಳಿಗೆ ನಾನು ಕೇಳೋದಿಷ್ಟೇ, 14 ವರ್ಷಕ್ಕೆ ಕೈದಿಗಳನ್ನ ಬಿಡಬೇಕಾದಂಥ ರಾಜ್ಯಪಾಲರ ಆದೇಶ ಪಡ್ಕೊಂಡು ಕೈದಿಗಳನ್ನ ಬಿಡಬೇಕಾಗಿತ್ತು. ಬಟ್ ಸರ್ಕಾರಗಳು ಏನು ಮಾಡ್ತಂದ್ರೆ, ಹಿಂದೆ BJP ಸರ್ಕಾರ 14 ವರ್ಷಕ್ಕೆ ಸನ್ನಡತೆ ಮೇಲೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ತಮ್ಮ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಏಕಕಾಲದಲ್ಲಿ ಕೈದಿಗಳನ್ನ 12 ವರ್ಷಕ್ಕೆ BJP ಸರ್ಕಾರ ಬಿಡುಗಡೆಗೊಳಿಸ್ತು. ಈ BJP ಮಾಡಿದಂಥ ತಪ್ಪನ್ನು ಕಾಂಗ್ರೆಸ್ನವರು ಇನ್ನೂ ದೊಡ್ಡ ತಪ್ಪು ಮಾಡಿದರು. ಧರ್ಮಸಿಂಗ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 14 ವರ್ಷಕ್ಕೆ ಕೈದಿಗಳು ಬಿಡುಗಡೆ ಆಗಬೇಕಾದದ್ದನ್ನು BJP 12 ವರ್ಷಕ್ಕೆ ಬಿಟ್ಟರಂತ ತಿಳ್ಕೊಂಡು ಇವರು 10 ವರ್ಷಕ್ಕೆ ಏಕಕಾಲದಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡಿದರು. ಇದನ್ನು ಉದ್ದೇಶಿಸಿ BJP ಮತ್ತು ಕಾಂಗ್ರೆಸ್ಸನ್ನು ಉದ್ದೇಶಿಸಿ JDS ಸರ್ಕಾರದಲ್ಲಿ ಕುಮಾರಸ್ವಾಮಿ 14 ವರ್ಷಕ್ಕೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ 12 ವರ್ಷಕ್ಕೆ BJP ಏಕಕಾಲದಲ್ಲಿ ಬಿಡ್ತು.
ಕಾಂಗ್ರೆಸ್ 10 ವರ್ಷಕ್ಕೆ ಏಕಕಾಲದಲ್ಲಿ ಕೈದಿಗಳು ಬಿಡುಗಡೆ ಮಾಡ್ತೀವಿ, ನಾನು ಯಾಕೆ 8 ವರ್ಷಕ್ಕೆ ಕೈದಿಗಳನ್ನ ಬಿಡುಗಡೆ ಮಾಡಬಾರ್ದು ಅಂತಂದು ಕುಮಾರಸ್ವಾಮಿ 8 ವರ್ಷಕ್ಕೆ ಕೈದಿಗಳನ್ನ ಬಿಡುಗಡೆ ಮಾಡಿದ್ರು. ಇವರು ವೋಟ್ ಬ್ಯಾಂಕಿಗೋಸ್ಕರ ಜೈಲು ಒಳಗಡೆನೂ ರಾಜಕೀಯ ತಮ್ಮೊಂದು ಅಲ್ಲೇ ಸನ್ನಡತೆ ಮೇಲೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ರಾಜ್ಯಪಾಲರನ್ನ ಅಲ್ಲಗಳೆದು ಇವರೇ ಸರ್ಕಾರದವರೇ ತಮ್ಮ ಒಂದು ರಾಜಕೀಯಕ್ಕೋಸ್ಕರ ಕೈದಿಗಳನ್ನ ಯಾವ ರೀತಿ ಬೆಳೆಸ್ಕೊಂಡ್ರು. ಈ ಒಂದೊಂದು ವ್ಯವಸ್ಥೆಯನ್ನು ನಾನು ಗಮನಿಸಿದಾಗ ಇದೇ ಒಂದು ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಈ ಒಂದು ಬಲ್ಕಿಶಾ ಬಾನು ಕುಟುಂಬದವ್ರನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದಂಥ ಅಪರಾಧಿಗಳು ಗಲ್ಲು ಶಿಕ್ಷೆಗೊಳಗಾದಂಥ ಅಪರಾಧಿಗಳನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಿ ಆಮೇಲೆ ಸನ್ನಡತೆ ಆಧಾರದ ಮೇಲೆ ಅಂಥ ಹಲ್ಕ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡ್ತೀವಿ BJP ಸರ್ಕಾರ. ಬಿಡುಗಡೆ ಮಾಡಿದ್ದು ಅಷ್ಟೇ ಅಲ್ಲದೇ ಅವ್ರನ್ನ ಕರ್ಕೊಂಡು ಹೂವಿನಾರ ಹಾಕಿ ಸತ್ಕಾರ ಮಾಡಿದ್ರಿ ಹಲ್ಕ ನನ್ನ ಮಕ್ಕಳು. ಇಂಥ ಒಂದು ಕೊಳಕ ರಾಜಕಾರಣಗಳಿಂದ ಭಾರತದ ಸಂವಿಧಾನಕ್ಕೆ ಹಕ್ಕಿಗೆ ಧಕ್ಕೆ ಕೊಟ್ಟು ಕಾನೂನನ್ನು ಅಲ್ಲಗಳೆದು ಇವರು ಕಾನೂನನ್ನ ಕೈ ತಗೊಂಡಂಥ ದೊಡ್ಡ ದೊಡ್ಡ ಅಪರಾಧಿಗಳು. ಮೊದಲು ಇವರ ತನಿಖೆ ಆಗಬೇಕು. ಇವರೆಲ್ಲ ಯಾವ ರೀತಿ ರಿಯಲ್ ರೌಡಿಗಳು, ಜೈಲ್ ರೌಡಿಗಳು ಅಂದ್ರೆ ರೌಡಿಗಳಿಗೆ ಅಂತ ಒಪ್ಪುತ್ತೀನಿ, ಆದರೆ ರಿಯಲ್ ರೌಡಿಗಳು ಅಂದ್ರೆ ಈ ರಾಜಕಾರಣಿಗಳ ನನ್ನ ಮಕ್ಕಳ ಇವರು. ಇಂಥವ್ರನ್ನ ತನಿಖೆಗೆ ಒಳಪಡಿಸಿ ಇವತ್ತು ನೋಡು ಗುಲ್ಬರ್ಗ ಜೈಲು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಷ್ಟು ಸೆಂಟ್ರಲ್ ಜೈಲು ಅದಾವು ಎಲ್ಲ ಜೈಲು ಗೋಡಿನ ಹಾರಿ ಹೋಗಿದ್ದಾರೆ, ಕಣ್ಣನ್ನು ಕೊರೆದು ಹೋಗಿದ್ದಾರೆ. ಪೊಲೀಸನ್ನ ಹಲ್ಲೆ ಮಾಡಿ ಗೇಟನ್ನ ಮುರಿದು ಓಡೋದಂಥ ಜಿಲ್ಲಾ ಕಾರಾಗೃಹದಲ್ಲಿ ಒಂದು ಬಾಗಲಕೋಟೆ ಜೈಲಿನಾಗ ತಗೋರಿ, ಒಂದು ದಾವಣಗೆರೆ ಜೈಲಿನಾಗ ತಗೋರಿ, ಒಂದು ಚಿತ್ರದುರ್ಗ ಜೈಲಿನಾಗ ತಗೋರಿ, ಒಂದು ಉಡುಪಿ ಜೈಲಿನಾಗ ತಗೋರಿ, ಒಂದು ಶಿವಮೊಗ್ಗ ಜೈಲಿನಾಗ ತಗೋರಿ, ಒಂದು ಕಾರವಾರ ಜೈಲಿನಾಗ ತಗೊಳ್ರಿ. ಎಷ್ಟು ಜಿಲ್ಲಾ ಕಾರಾಗೃಹದವು ಎಲ್ಲ ಜೈಲಲ್ಲೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಿದ್ದರಿಂದ ಆರೋಪಿಗಳು ಅಲ್ಲಿ ಯಾವುದೂ ಅವ್ರಿಗೆ ಸವಲತ್ತು ಸಿಗದೇ ಇದ್ದಿದ್ದರಿಂದ ಹೆಚ್ಚಿನ ಶಿಕ್ಷೆಗಿಂತ ಹೆಚ್ಚಿನ ವರ್ಷ ಜೈಲಿನಲ್ಲಿ ಇಟ್ಟಂಥ ಕೈದಿಗಳು ಮಾನಸಿಕ ಒಳಗಾಗಿ ಮನೆಯ ಪರಿಸ್ಥಿತಿಯಿಂದ ಅವರು ಎಸ್ಕೇಪ್ ಆಗೋಂಥ ವ್ಯವಸ್ಥೆ ಅವಕಾಶ ಮಾಡಿಕೊಡೋದು ಈ ಅಧಿಕಾರಿಗಳು. ಇವತ್ತು ಗುಲ್ಬರ್ಗ ಜೈಲಿನಾಗ ಎಸ್ಕೇಪ್ ಆಗಬೇಕಾದ್ರೆ ಏಣಿ ಎಲ್ಲಿಂದ ತಂದರು ಕೈದಿಗಳು. ಅದಕ್ಕೆ ಉದಾಹರಣೆ ಇಷ್ಟೇ, ಫ್ಯಾಕ್ಟ್ರಿ ಒಳಗಡೆ ಬೇಕಾದಂಥ ಕಾರ್ಪೆಂಟ್ರಿ ಕೆಲಸಗಾರದಾರ, ಹೊರಗಡೆ ಕೈದಿಗಳು ನೈಟ್ ಡ್ಯೂಟಿ ಮಾಡ್ತಾರೆ. ಕೈದಿಗಳು ಸಪೋರ್ಟ್ ಕೊಡ್ಬೋದು, ಅಥವಾ ಪೊಲೀಸ್ ಸಪೋರ್ಟ್ ಇರ್ಬೋದು, ಅಥವಾ ಜೈಲು ಅಧೀಕ್ಷಕನ ಸಪೋರ್ಟ್ ಇರ್ಬೋದು. ಈ ರೀತಿಯಾಗಿ ಕೈದಿಗಳು ಎಸ್ಕೇಪ್ ಆಗ್ತಾಯಿದ್ದಾರೆ. ಇದು ಒಂದು ಸಲ ಎಸ್ಕೇಪ್ ಆಗಿಲ್ಲ. ಹಿಂದೆ ಗುಲ್ಬರ್ಗ ಜೈಲಲ್ಲಿ ಗೋಡೆ ಹಾರಿ ಎಸ್ಕೇಪ್ ಆಗಿ ಒಬ್ಬನು ಅಲ್ಲೇ ನೆಗೆದು ಬಿದ್ದ, ಒಬ್ಬನು ಓಡೋದ. ಇಂಥ ಒಂದೊಂದು ಕೈದಿಗಳನ್ನ ರಕ್ಷಣೆ ಮಾಡೋಕ್ಕಾಗ್ದೇ, ಸನ್ನಡತೆ ಆಧಾರದ ಮೇಲೆ ಬಿಡೋಕ್ಕಾಗ್ದೇ ಇವತ್ತು ಕಾನೂನು ಕೈ ತಗೊಂಡಂಥ ರಾಜಕಾರಣಿಗಳ ಇದಕ್ಕೆ ಉತ್ತರ ಕೊಡಬೇಕು. ಬರೀ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ, BJP ಅದಕ್ಕಿಂತ ಹೆಚ್ಚಿನ ಅಪರಾಧಕ್ಕೆ ಕುಮ್ಮಕ್ಕು ಕೊಟ್ಟೈತೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಉದಾಹರಣೆಗಳದಾವು. ಇಂಥ ಒಂದು ವ್ಯವಸ್ಥೆ ಇವತ್ತು ಇವ್ರನ್ನೆಲ್ಲ ಸಾಮಾನ್ಯ ಪೊಲೀಸರನ್ನ ಸಸ್ಪೆಂಡ್ ಮಾಡೋ ಬದಲು ಜೈಲು ಅಧೀಕ್ಷಕನ ಸಸ್ಪೆಂಡ್ ಮಾಡಿರಿ, ಜೈಲರ್ಗಳಿಗೆ ಸಸ್ಪೆಂಡ್ ಮಾಡಿರಿ, DIGಗೆ ಸಸ್ಪೆಂಡ್ ಮಾಡಿರಿ, ಆಮೇಲೆ IGಗೂ ಸಸ್ಪೆಂಡ್ ಮಾಡಿರಿ. ಇಂಥ ನನ್ನ ಮಕ್ಕಳನ್ನ ಒದ್ದು ಹೊರಗೆ ಹಾಕಿರಿ. ಒಳ್ಳೆಯ ಕೈದಿಗಳು ಸಿಗಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು. ಅವ್ರನ್ನ ಮನ ಪರಿವರ್ತನೆ ಮಾಡಬೇಕು. ಶಿಕ್ಷೆಯಿಂದ ಶಿಕ್ಷಣ ಕೊಡೋಂಥ ಜೈಲುಗಳ ಬೆಳೆಸ್ಬೇಕನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಪೊಲೀಸ್ನವರು 8 ತಾಸು ಕೆಲಸ ಮಾಡಿ ಮನೆಗೆ ಹೋಗಿಬಿಡ್ತಾರೆ. ಬಟ್ ಸಿಗ್ಲಿ ಬಸ್ 24 ಗಂಟೆನೂ 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು, ಎಷ್ಟು ಜಿಲ್ಲಾ ಕಾರಾಗೃಹಗಳು ಮತ್ತು ಉಪಬಂದಿಖಾನೆಯಲ್ಲಿ ಕತ್ತಲು ಕೋಣೆಯಾಗ ಜೈಲು ತೆಗೆದು ಬಂದಂಥ ಬಸ್ ಇದ್ದೀನಿ. ಇವತ್ತು ಇಂಥ ಒಂದು ವ್ಯವಸ್ಥೆ ಜೈಲುಗಳ ಬಗ್ಗೆ ಆಗಲಿ, ಕಾನೂನು ವ್ಯವಸ್ಥೆಗಳ ಬಗ್ಗೆ ಆಗಲಿ, ಪೊಲೀಸ್ ವ್ಯವಸ್ಥೆಗಳ ಬಗ್ಗೆ ಆಗಲಿ, ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ಆಗಲಿ, ಮಾಧ್ಯಮಗಳ ವ್ಯವಸ್ಥೆಗಳ ಬಗ್ಗೆ ಆಗಲಿ, ಸಿಗ್ಲಿ ಬಸ್ಸನ್ನು ಈ ಒಂದು ಬಿಗ್ ಬಾಸ್ಗೆ ಆಹ್ವಾನ ಮಾಡಿದರೆ 100 ದಿನಗಳಲ್ಲಿ ನಿಮಗೆ ಜನರಲ್ ನಾಲೆಜ್ ಕೊಡ್ತೀನಿ. ಪ್ರತಿಯೊಬ್ಬರು ವಕೀಲರಾಗಬೇಕು. ನಿಮ್ಮ ಜೀವ ಲಾಯರ್ ಕೈ ಕೊಟ್ಟು
ನೀವು ಜೈಲ್ನಾಗ ಈ ರೀತಿ ಮಾನಸಿಕ ಆಗಿ ಈ ರೀತಿ ಅಪರಾಧ ಕಾನೂನು ಕೈ ತಗೊಂಡು ಎಸ್ಕೇಪ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತು ಈ ಸಿಗ್ಲಿ ಬಸ್ಯ ನೋಡು 33 ವರ್ಷ ಈ ಸಿಗ್ಲಿ ಬಸ್ಯ ಪೊಲೀಸರದ್ದು ಒಂದು ಇಂಕ್ರಿಮೆಂಟ್ ಕಟ್ ಆಗದಂಗೆ ಒಂದು ಎಸ್ಕೇಪ್ ಆಗದಂಗನ ಕರ್ನಾಟಕದಲ್ಲಿ ಎಷ್ಟೋ ಜೈಲುಗಳನ್ನು ಸುತ್ತಿ ಪೊಲೀಸ್ನವರು ಜೈಲು ನೋಡಲಾರ್ದಂಥ ಪೊಲೀಸ್ನವರಿಗೆ ನಾನೇ ಜೈಲು ಕರ್ಕೊಂಡೋಗಿ ಇದೇ ನೋಡ್ರಿ ಜೈಲು ಅಂತ ತೋರಿಸಿ ಅನುಭವ ಪಟ್ಟಂಥ ಬಸ್ಯ ನಾನು. ಇವತ್ತಿಗೆ ಒಂದು ಎಸ್ಕೇಪ್ ಅನ್ನೋದು ನನ್ನ ಇತಿಹಾಸದಲ್ಲೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕಾನೂನು ಕೈ ತಗೊಂಡು ಎಸ್ಕೇಪ್ ಆಗಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನೀವೆಲ್ಲ ಕಾನೂನು ರೀತಿಯಲ್ಲಿನ ಬೇಕಾದಂಥ BNS ಕಾನೂನು ಬಂದೈತಿ ನಿಮಗೆ. ಲಾಯರ್ ಕಡೆಯಿಂದ ನೀವು ಅದನ್ನು ಅರ್ಜಿ ಹಾಕಿಸಿ ಜೈಲಿನಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಕೊಡ್ರಿ. ಇವತ್ತು ದುಡ್ಡಿಗೋಸ್ಕರ ಪೊಲೀಸ್ನವರು ಕೈದಿಗಳಿಗೆ ಸವಲತ್ತುಗಳು ಒದಗಿಸ್ತಾರೆ. ಒಬ್ಬ ಜೈಲಧೀಕ್ಷಕ ಬರ್ತಾನೆ, ಏನು ತಿನ್ನೋನು ಬರ್ತಾನೆ, ಒಬ್ಬನು ನನಗೆ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋಂಥವ್ರು ಬರ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಜೈಲುಗಳು ನರಕಗಳಾಗಿದ್ದವು. ಇಂಥ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕಂದ್ರೆ ಈ ಬಿಗ್ ಬಾಸ್ನಲ್ಲಿ ಸಿಗ್ಲಿ ಬಸ್ಸನಿಗೆ ಅವಕಾಶ ಕೊಟ್ಟರೆ ಈ ಕಾಮಿಡಿ ಕಿಲಾಡಿಗಳನ್ನ ಹೊಡೆದು ಓಡಿಸಿ ಈ ಸಿಗ್ಲಿ ಬಸ್ಸನ್ನು ಕಾನೂನಿನ ಜ್ಞಾನ ತಿಳ್ಕೊಳ್ಳೋದ್ರಲ್ಲಿ 100ಕ್ಕೆ 100ರಷ್ಟು ಸತ್ಯ ಇದೆ. ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೋಬೇಕು. ಕಾನೂನು ಕೈ ತಗೋಬಾರ್ದು. ಕಾನೂನು ಕೈ ತೊಗೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಜಾಗೃತಿ ಸಿಗ್ಲಿ ಬಸ್ಯ ಬಿಗ್ ಬಾಸ್ಗೆ ಬಂದು ಕೊಡ್ತಾನೆ. ನನಗೆ ಆಹ್ವಾನ ಮಾಡಿರಿ, ನಾನು ಬರ್ತೀನಿ. ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು, ನನಗೆ ದುಡ್ಡಿನ ಮೇಲೆ ಆಸೆ ಇಲ್ಲ. ಯಾಕಂದರೆ ನಾನು ಶ್ರಮದ ದುಡ್ಡಿನಲ್ಲಿ ಬದುಕಬೇಕಂತಂದು ಎಲ್ಲನೂ ಹಾಳು ಮಾಡಿಕೊಂಡು ಇವತ್ತು ಸಾಲ ಮೂಲ ಮಾಡಿಕೊಂಡು ಬದುಕ್ತಾ ಇದ್ದೀನಿ. ನಂದೆಲ್ಲ ಪರಿಹಾರ ಆಗಬೇಕಾದ್ರೆ ಬಿಗ್ ಬಾಸ್ಗೆ ಒಂದು ಸಲ ಅವಕಾಶ ಕೊಡಿ. ಸಿಗ್ಲಿ ಬಸ್ಸಿನ ಮಾತುಗಳು ಕೇಳ್ತಾ ಹೊಂಟ್ರೆ ಸತ್ತವರು ಎದ್ದು ಬರಬೇಕು, ಕಣ್ಣು ಬಿಡಬೇಕು ಅಂತಿಂಥ ಕಾನೂನಿನ ಸಲಹೆ ಈ ಸಿಗ್ಲಿ ಬಸ್ಯ ಕೊಡ್ತಾನೆ. ಇಲ್ಲ ಅಂದರೆ ನಿಮ್ಮ ಕರ್ಮ ನೀವು ಅನುಭವಿಸಿರಿ, ನನ್ನ ಕರ್ಮ ನಾನು ಅನುಭವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.